ಅವತ್ತು ಬಂದು ಮುಂತಾಗಿದ್ದಾರೆ ಮಾಧ್ಯಮದವರ ಕೇಳಿ ಹೇಳಿ ಅವರು ಅಕ್ರಮವಾಗಿ ಅವ್ರು ಬಂದು ಶನಿವಾರ ಭಾನುವಾರ ಮುಂತಾಗಿದ್ದಾರೆ. ಗ್ರಾಮಸ್ಥರು ವಿರೋಧ ಗಲಾಟೆ ಮಾಡಿದ್ರೆ ಅವ್ರ ಮೇಲೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸರ ಕಡೆಯಿಂದ ಬೆದರಿಕೆ ಹಾಕ್ತಾರೆ. ಅವರು ಅಂದ್ರೆ ಅವ್ರು ಗ್ರಾಮಸ್ಥರು ಗಲಾಟೆ ಮಾಡಿದ್ರು ಕೂಡ ಅವ್ರಿಗೆ ಗ್ರಾಮಸ್ಥರು ಕೇಳೋಕೆ ಅಧಿಕಾರ ಇಲ್ವಾ? ಈ ಗ್ರಾಮದಲ್ಲಿ ಇಲ್ಲಿ ಸರ್ಕಾರಿ ಶಾಲೆ ಇದೆ, ಪಂಚಾಯತಿ ಇದೆ, ಅನುಮತಿ ಕೊಡಬೇಕಾದ್ರೆ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿಬಿಟ್ಟು ಪರ್ಮಿಷನ್ ಕೊಡಬೇಕಾಗಿತ್ತು. ನೀವೇ ನೋಡಿ 100 ಮರಗಳಿದೆ ಕೆರೆಯಲ್ಲಿ. ಈ ಮರಗಳೆಲ್ಲ ಇದೆಲ್ಲ ಅರಣ್ಯ ಬಂದು ಪರಿವೀಕ್ಷಣೆ ಮಾಡಿ ಅವ್ರು ವರದಿ ಕೊಡಬೇಕಾಗಿತ್ತು. ಈ ಮರಗಳೆಲ್ಲ ಮತ್ತೆ ಕಟಾವು ಮಾಡಿದ್ಮೇಲೆ ಅವ್ರಿಗೆ ಪರ್ಮಿಷನ್ ಕೊಡಬೇಕಾಗಿತ್ತು. 2 ಮೀಟರ್ ಕೊಡುವಂತ ಪರ್ಮಿಷನ್ ಅಲ್ಲಿ ಅವ್ರು 20 ಅಡಿ ತೆಗಿತಾ ಇದ್ದಾರೆ. ಉದಾಹರಣೆ ಗಂಧಳದ ಕೆರೆಯಲ್ಲಿ ನೀವು ಬೇಕಾದ್ರೆ ನೋಡಿ, ಒಂದು 30 ಅಡಿ 20 ಅಡಿ ತೆಗ್ದಿದ್ದಾರೆ. ಅಲ್ಲಿ ಊರ್ ಬೋರ್ ಇದೆ, ಅದಕ್ಕೆ ದಾರಿ ಇಲ್ದಿರ ಮಾಡಿದ್ದಾರೆ. ನನ್ನ ಬೋರ್ ಏನೋ ಕೆಟ್ಟೋದ್ರೆ ದಾರಿ ಇಲ್ಲ ಹೋಗಕ್ಕೆ. ಇದಕ್ಕೆಲ್ಲ ಹೊಣೆಗಾರ ಯಾರಾಗ್ತಾರೆ? ಈ ಸಮಸ್ಯೆ ಆಗ್ತಾ ಇದೆ. ಅದನ್ನ ಇದು ಮಾಡಿಕೊಂಡು ನಮ್ಮ ಅಧಿಕಾರಿಗಳು ಏಕಾಏಕಿ ಎಲ್ಲರೂ ವಿರೋಧ ಮಾಡಿಕೊಂಡು ಸೈನ್ ಮಾಡಿ ಕಳಿಸಿದಾರೆ ಅವ್ರಿಗೆ. ಅದಕ್ಕೆ ಇವತ್ತು ನಮ್ಮ ಪಂಚಾಯತಿಯಲ್ಲಿ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಗ್ರಾಮಸ್ಥರು ಕೂಡ ನಮ್ಮ ಕೈ ಜೋಡಿಸಿದ್ದಾರೆ. ಇದನ್ನು ಕೂಡಲೇ ಇವತ್ತಿಂದ ಇವತ್ತು ಅವ್ರು ಏನು ಮೌಂಟಿಕರ್ ಅವರು ಏನು ಮುಂತಾಗಿದ್ದಾರೋ ಅದನ್ನ ನಿಲ್ಲಿಸ್ಬೇಕು. ಅವರು ನಿಲ್ಲಿಸ್ಬಿಟ್ಟು ಮುಂದಿನ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಎಲ್ಲರೂ ಸದಸ್ಯರನ್ನೆಲ್ಲ ಸಭೆಯನ್ನು ಕರೆದು ಚರ್ಚೆ ಮಾಡಿ ಗ್ರಾಮಸ್ಥರನ್ನು ಕರೆದು ಸಭೆ ಮಾಡಬೇಕು. ಇದ್ರ ಬಗ್ಗೆ ಗ್ರಾಮಸ್ಥರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅವ್ರು ಆಲ್ರೆಡಿ ಗ್ರಾಮ ಪಂಚಾಯತಿಗೆ ಲೆಟರ್ ಕೊಟ್ಟಿದ್ದಾರೆ, ಇಒ ಕೊಟ್ಟಿದ್ದಾರೆ, ಜಿಲ್ಲಾ ಪಂಚಾಯತಿ ಕೊಟ್ಟಿದ್ದಾರೆ, ಮೈನ್ಸ್ ಕೊಟ್ಟಿದ್ದಾರೆ, ಜಿಲ್ಲಾಧಿಕಾರಿಗಳು ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ. ಇಲ್ಲಿ ನೋಡಿ, ಗ್ರಾಮಸ್ಥರು ಕೊಟ್ಟಿರ್ತಕ್ಕಂಥದ್ದು ದಾಖಲೆಗಳು ಇಲ್ಲಿ ನೋಡಿ, ಪಂಚಾಯತಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಇವ್ರಿಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಕೊಟ್ಟಿದ್ದಾರೆ. ಅದಾದ್ಮೇಲೆ ಇವರು ಪಂಚಾಯತಿಯವರಿಗೆ ಕೊಟ್ಟಿದ್ದಾರೆ, ಗುತ್ತಿಗೆದಾರರಿಗೆ ಮಣ್ಣು ಕೊಡಬಾರ್ದು ಅಂತ ಹೇಳ್ಬಿಟ್ಟು. ಒಬ್ಬೊಬ್ಬರಿಗೆ ನೋಡಿ, ಇಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಒ ಕೊಟ್ಟಿದ್ದಾರೆ. ಇವ್ರಿಗೆಲ್ಲ ಕೊಟ್ಟಿದ್ದು ಕೂಡ ಇಷ್ಟು ಜನನು ನಾವು ಇವರು ಗ್ರಾಮಸ್ಥರು ವಿರೋಧ ಮಾಡಿದ್ರು ಕೂಡ ನಮ್ಮ ಪಂಚಾಯತಿಯಲ್ಲಿ ಅನುಮತಿಯನ್ನು ಕೊಟ್ಟಿದ್ದಾರೆ. ಅನುಮತಿಯನ್ನು ಕೊಟ್ಟ ಮೇಲೆ ಮತ್ತೆ ಹೋಗಿ ಇವ್ರು ಗಲಾಟೆ ಮಾಡಿ ಶಾಸಕರ ಗಮನ ತರ್ತಾರೆ. ಹೋಗಿ ಗ್ರಾಮಸ್ಥರೆಲ್ಲ ಶಾಸಕರು ಕೂಡಲೇ ನಮ್ಮ PDO ಅಧಿಕಾರಿಗೆ ಮುಖಾಂತರ ಹೇಳ್ತಾರೆ, ಏನು ಹೋಗ್ಬಿಟ್ಟು ಕೆರೆಯಲ್ಲಿ ಏನು ಮುಂತಾಗಿದ್ದಾರೆ ಅದನ್ನು ನಿಲ್ಲಿಸಿ ಅಂತ ಹೇಳ್ತಾರೆ. ನಮ್ಮ ಪಂಚಾಯತಿ ಅಧಿಕಾರಿಗಳು ಒಂದು ಆರ್ಡರ್ ಮಾಡ್ತಾರೆ. ನೋಡಿ, ಇದು ನಿನ್ನೆ ಎಲ್ಲ ಮೊನ್ನೆ ಕೊಟ್ಟಿರ್ತಕ್ಕಂಥದ್ದು ಆರ್ಡರ್ ಕಾಪಿ. 12ನೇ ತಾರೀಕು 8ನೇ ತಿಂಗಳು 2024ರಲ್ಲಿ ಕೊಡ್ತಾರೆ. ಏನಂತಂದ್ರೆ ರಾಜರಾಜೇಶ್ವರ ರಾವ್ ಗುತ್ತಿಗೆದಾರರು ಮೌಂಟಿಗಾರ್ಡ್ ಲಿಮಿಟೆಡ್ ಅವರು NH ಹೈವೇ ಕಾಮಗಾರಿಯ ಪೂರ್ವ ಅಡ್ರೆಸ್ ಅವ್ರದ್ದು NGO ಸರ್ವೆ ನಂಬರ್ 13ರಲ್ಲಿ 28 ಎಕರೆಯಲ್ಲಿ ಕಾಮಗಾರಿ ಮರಳು ತೆಗೆಯಲು ತೆಗೆಯುತ್ತಿರುವ ಅನುಮತಿಯನ್ನು ಸ್ಥಗಿತಗೊಳಿಸಲು ಕೋರಿ ನಮ್ಮ ಪಂಚಾಯತಿ ಅಧಿಕಾರಿಗಳು ಇದನ್ನು ಸ್ಥಗಿತ ಮಾಡಬೇಕು ಅಂತೇಳಿ 12ನೇ ತಾರೀಕು ಅವರಿಗೆ ಮೌಂಟಿಗಾರ್ಡ್ ಲೆಟರ್ ಕೊಡ್ತಾರೆ. ಅವ್ರು ವಿರೋಧ ಮಾಡಿಬಿಟ್ಟು ನಿನ್ನೆ ಬಂದು ಒಟ್ಟು 14 ಗಾಡಿ 8 ಟಿಪ್ಪರ್ಗಳು ಮತ್ತೆ 2 ಇಟಾಚಿಗಳನ್ನು ತಗೊಬಂದು ಏಕೈಕ ಕೆಳಗೆ ಬಿಟ್ಟು ಮುಂತಾಗಿದ್ದಾರೆ. ಹೋಗಿ ಗ್ರಾಮಸ್ಥರು ಗಲಾಟೆ ಮಾಡಿದ್ರೆ ನಾನು ಹೋಗಿ ಗ್ರಾಮಸ್ಥರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸ್ಟೇಷನ್ ಅಲ್ಲಿ ದೌರ್ಜನ್ಯ ಮಾಡ್ತಾರೆ ಗ್ರಾಮಸ್ಥರ ಮೇಲೆ. ಇದನ್ನು ಕೂಡಲೇ ನಿಲ್ಲಿಸಬೇಕು. ಇದನ್ನು ಇವತ್ತಿಗೆ ಸ್ಥಗಿತ ಮಾಡಬೇಕು. ಮೌಂಟಿಗಾರ್ಡ್ ಲೆಟರ್ ಕೊಡ್ಬೇಕು ಸರ್. ನೀವು ಇವಾಗ ಸ್ಥಗಿತ ಮಾಡಬೇಕು ಸರ್. ಮನವಿ ಅಲ್ಲ, ನೀವು ಆದೇಶ ಮಾಡಬೇಕು. ನಾವು ನಿಮ್ಮ ಮನವಿ ಕೊಡ್ತೀವಿ, ನೀವು ಆದೇಶ ಮಾಡಿ ಅವ್ರಿಗೆ. ಯಾವುದೇ ರೀತಿಯಲ್ಲಿ ಇವತ್ತಿಂದ ಕೆರೆಯಲ್ಲಿ ಯಾರು ಮುಂತಾಗಿಬಾರ್ದು. ಇಮಿಡಿಯೇಟ್ ನೀವು ನೀವು ಸಿಒರ್ಗೆ ಆದೇಶ ಮಾಡಿ ಬೇತ್ಮಂಗಲ ಠಾಣೆಗೆ ಒಂದು ಲೆಟರ್ ಮಾಡಿ ನೀವು ಮತ್ತೆ ಸ್ಥಗಿತ ಮಾಡಬೇಕು. ಮುಂದಿನ ಆದೇಶದವರೆಗೂ ಯಾವುದೇ ರೀತಿಯಲ್ಲಿ ಕಾರ್ಯಚಟುವಟಿಕೆ ನಡೆಯಬಾರ್ದು ಎಂಜಲ್ಕೋರ್ ಕೆರೆಯಲ್ಲಿ. ಈ ಕೂಡಲೇ ನೀವು ಅಲ್ಲಿ ಬೋರ್ಡ್ ಹಾಕಬೇಕು. ಇದನ್ನು ನಿಷೇಧಿಸಲಾಗಿದೆ ಅಂತ ಹೇಳಿ ಬೋರ್ಡ್ ಹಾಕ್ಬೇಕು. ನೀವು ಪಂಚಾಯತಿ ಅವರು ಈಗಲೇ ಆಗ್ಬೇಕು. ನೀವು ಅದೇ ನೋಡಿ, ಬೇಕಾದ್ರೆ ವಿಡಿಯೋ ಕೂಡ ಇದೆ. ನಮ್ಮ PDO ಸರ್ ಹೋಗಿದ್ರು, ಅಲ್ಲೇ ಹೋಗಿದ್ರು ಸ್ಪಾಟ್ಗೆ. ಇದು ಬಂದ್ಬಿಟ್ಟು ಇದತ್ತು ಆಂಧ್ರದ ಬರೋದು. ಇದು ಆಫೀಸ್ ಅಡ್ರೆಸ್ ಮಾವತ್ತರ ಹತ್ರ ಬರೋದು. ಅಲ್ಲಿ